ಏನು ಅಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರು ಈ ಮಾತನ್ನೇನಾದ್ರೂ ಕೂಡ ಕೇಳಿಸ್ಕೊಂಡ್ರೆ ಪಾಕಿಸ್ತಾನ ಅಂದ್ರೆ ಬೇರೆ ಎಲ್ಲದಕ್ಕಿಂತ ಇಂತ ಕರ್ನಾಟಕ ರಾಜ್ಯ ನಮ್ಗೆ ಸೇಫ್ ಇರುತ್ತಾ ಅನ್ನೋ ಒಂದು ಭಾವನೆ ಕೂಡ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಇಡೀ ದೇಶ ಪ್ರತೀಕಾರಕ್ಕೋಸ್ಕರ ಕಾಯ್ತಾ ಇರುವಂತದ್ದು. ಹಿಂದೂಗಳನ್ನ ಒಡೆದಿರುವಂತದ್ದು, ಅವರ ತಲೆ ತೆಗಿಬೇಕು ಅಂತ ಇಡೀ ದೇಶ ಒತ್ತಾಯಿಸ್ತಾ ಇದ್ರೆ, ಎಲ್ಲರೂ ಕೂಡ ಪಕ್ಷಾತೀತ ಒತ್ತಾಯಿಸ್ತಾ ಇದ್ರೆ, ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದ್ ಕಡೆ ಸಚಿವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಸಹಾನುಭೂತಿಯಿಂದ ಮಾತಾಡ್ತಾ ಇರುವಂತದ್ದು. ಅಯ್ಯೋ ಏನು ಕ್ರಮ ಕೈಗೊಂಡ್ರೆ ಸತ್ತಿರು ವಾಪಸ್ ಬರ್ತಾರ ಅಂತ. ಖಂಡಿತ ಗೊತ್ತು ಸ್ವಾಮಿ, ಯಾರು ಕೂಡ ವಾಪಸ್ ಬರೋದಿಲ್ಲ. ಆಗ ರಾಜ್ಯದಲ್ಲಿ ಹಿಂದೆಲ್ಲ ಒಂದಷ್ಟು ಘಟನೆ ನಡೆದವಲ್ಲ, ಹಂಗಾರೆ ಪೊಲೀಸೇ ಬೇಡ ಹಂಗಾದ್ರೆ. ಮತ್ತೊಂದ್ ಕಡೆ ಇರುವಂತ ಎಲ್ಲಾ ಘಟನಾವಳಿ ಏನಿದೆ, ಈಗ ಇತ್ತೀಚೆಗೆ ಒಂದು ಅತ್ಯಾಚಾರ ಆಯ್ತು, ಮಗು ಮೇಲೆ ಕರಳು ಕಿತ್ತು ಬರೋಂಗಿತ್ತು, ಯಾಕೆ ಶೂಟ್ ಮಾಡಿ ಸಾಯಿಸಿದ್ರಾಗಾದ್ರೆ? ಹಂಗಾರೆ ಬಿಟ್ಬಿಡ್ಬೇಕಾಯ್ತು ಅವ್ರನ್ನ. ಇವೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗುವಂತದ್ದು. ಮತ್ತೊಂದು, ಯಾರೋ ಹಾದಿಯಲ್ಲಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವರು ಕೂಡ ಹೇಳ್ಬಾರ್ದು. ಆದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವ್ರು ಈ ರೀತಿ ಹೇಳಿಕೆ ಕೊಟ್ರೆ ಉಳಿದಂತವ್ರು ಏನ್ ಮಾತಾಡ್ತಾರೆ? ಹಂಗಾದ್ರೆ ರಾಜ್ಯದ ಜನತೆಗೆ ಏನ್ ಸಂದೇಶ ಹೋಗುತ್ತೆ, ಅವರ ಕಾರ್ಯಕರ್ತರಿಗೆ ಏನ್ ಸಂದೇಶ ಹೋಗುತ್ತೆ? ಇದರ ಪರಿಣಾಮಗಳು ಜಯಪ್ರಕಾಶ್ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಉಂಟಾಗುವಂತದ್ದು. ದೇಶದ ಭದ್ರತೆಯ ರಕ್ಷಣೆಯ ಮೇಲೂ ಕೂಡ ಇದರ ಪರಿಣಾಮಗಳು ಉಂಟಾಗುವಂತದ್ದು. ಈಗಲಾದ್ರೂ ಕೂಡ ಈ ಮಾತನ್ನ ಒಂದು ವೇಳೆ ಕ್ಷಮೆ ಕೇಳ್ತಾರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ಅರ್ಥ ಹೋಗುವಂತ ಬದಲು ಅದಕ್ಕಿಂತ ಮುಂಚೆ ಕೂಡ ಎಚ್ಚೆತ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಒಂದು, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ನೋಡ್ಬೇಕು, ಬಹಳ ಸೂಕ್ಷ್ಮ ಕೊಡ್ತಾ ಇರುವಂತದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟ ನಂತರ ಕೂಡ ಮುಖ್ಯಮಂತ್ರಿಗಳಿರ್ಲಿ ಸಚಿವರಿರ್ಲಿ ಪುಂಖಾನುಪುಂಖವಾಗಿ ಏನು ಬೇರೆ ರೀತಿಯ ಅರ್ಥಗಳನ್ನ ಬರುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಸಾರ್ವಜನಿಕವಾಗಿ ಈಗ ಆಕ್ರೋಶ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವಂತದ್ದು. ನೋಡ್ಬೇಕು ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಜಯಪ್ರಕಾಶ್, ಇದು ಸಿದ್ದರಾಮಯ್ಯನವರು ಯಾವ ತರ ಇದೆ ಅಂತಂದ್ರೆ, ಉಗ್ರರು ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ಸೇಫ್ ಇದೆ, ನಿಮಗೆ ಶಾಂತಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳ್ದಂಗೆ ಕಾಣ್ತಾ ಇದೆ. ಆಮೇಲೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಊಳಿಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಅವರಿಗೆ ವಿಪರೀತವಾಗಿ ಒಂದು ಪಾಕಿಸ್ತಾನ ಪ್ರೀತಿ. ನೀವು ಯಾಕೆ ಪಾಕಿಸ್ತಾನಕ್ಕೊಂದು ಪಾದಯಾತ್ರೆ ಮಾಡಬಾರದು? ಪಾಕಿಸ್ತಾನ ಜೋಡೋ ಪಾದಯಾತ್ರೆ ಮಾಡ್ರಪ್ಪ. ಕೆಲವರು ಇದ್ದೀರಲ್ಲ ಇಲ್ಲಿ ಊಳಿಡೋದು. ಅದು ಯಾರು ಗೊತ್ತಾ? ಈ ಮೂಲ ಕಾಂಗ್ರೆಸ್ಸಿಗರಲ್ಲ, ಅದು ಕೂಡ ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ಆ ಕಡೆ ಅತ್ತ ದರಿ ಇತ್ತ ಪುಲಿ ಅಂತಿರುತ್ತಲ್ಲ, ಏನೋ ಗಂಜಿ ಕೇಂದ್ರಗಳಿಗಾಗಿ ತಡಕಾಡ್ತಾ ಇರುವಂತ ಹಳೆ ಪಳೆಯುಳಿಕೆಗಳು, ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ನೀವು ನೋಡಿಬೇಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಬಗ್ಗೆ ಪ್ರೀತಿ ತೋರಿಸ್ತಾ ಇರೋ ಅವರು ಮಾತ್ರ. ಯಾಕಂದ್ರೆ 26 ಜನರಲ್ಲಿ ಅವರ ಕುಟುಂಬದವರು ಯಾರು ಇಲ್ವಲ್ಲ, ಇದ್ರೂ ಕೂಡ ಅವ್ರಿಗೇನು ಅನಿಸೋದಿಲ್ಲ. ಯಾಕಂದ್ರೆ ಮತ್ತೊಬ್ಬರನ್ನ ತುಷ್ಟೀಕರಣಗೊಳಿಸುವುದರಲ್ಲಿ ತೃಪ್ತಿ ಅವರಿಗೆ. ಇದು ಸೈನ್ಯದ ಕೆಲವು ದೃಶ್ಯಾವಳಿಗಳು, ಲೈವ್ ದೃಶ್ಯಾವಳಿಗಳು. ಇವತ್ತೊಂದು ಸೈನ್ಯ ಒಂದು ಟೀಸರ್ ಬಿಡುಗಡೆ ಮಾಡಿದೆ. ಆಮೇಲೆ ಮತ್ತೆ ನಾವು ಈ ಬ್ರಹ್ಮೋಸು, ಆಮೇಲೆ ರಫೇಲು, ಇದೆಲ್ಲ ಯಾಕೆ ತಂದಿಟ್ಟಿರೋದು? ಈ ರಫೇಲು, ಬ್ರಹ್ಮೋಸು ಇದೆಲ್ಲ ಯಾಕೆ ತಂದಿಟ್ಟಿರೋದು? ಅದು ಸ್ವಲ್ಪ 10 ವರ್ಷ ಆದ ನಂತರ ಗುಜರಿಗೆ ಹಾಕ್ಲಿಕ್ಕಾ? ಇವರಿಗೆ ಏನು ಯುದ್ಧದ ಬಗ್ಗೆ, ಭಾರತದ ಬಗ್ಗೆ, ಆಮೇಲೆ ಏನು ನಳಿಕೆಯಲ್ಲಿ ಏನ್ ಕಟ್ಟಬೇಕು, ಗೂಡು ಕಟ್ಟಬೇಕಾ, ಎಲ್ಲ ಬಹಳ ಚೆನ್ನಾಗಿದೆ ಇವ್ರದೆಲ್ಲ. ಅಮೆರಿಕದಾದ್ರೆ ಗೂಡು ಕಟ್ಟೋಂಗಿಲ್ಲ, ದಮ್ಮಿರೋದಿಲ್ಲ ಇವರಿಗೆ. ಹೌದ್ರಿ, ನಮ್ಮ 26 ಜನ ಬಹಳ ಹೃದಯ ವಿದ್ರಾವಕವಾಗಿ ಕೊಂದಿದ್ದಾರೆ. ಅವರಿಗೆ ಸೇಡು ತೀರಿಸಿಕೊಳ್ಳಲೇಬೇಕು.
dozens of the locations where these type of the operations are going on in the Kashmir, whether we will talk about a line of control area in the North Kashmir or the Central Kashmir. We have seen that the downtown area where a lot of happened. Today we have seen the multiple locations were also raided by the forces. This morning also, if we'll talk about the Kolgam, where the ongoing terror operation is going on, if we'll talk about the South Kashmir Shopian, dozens of the locations are there where the ongoing operation is going on. And the same kind of operations is going on right now here after the deadly terror attack. This is the entire area that has been cordoned off by the forces here. ಈಗ ಕೆಲವರು ಪಾಕಿಸ್ತಾನಿ ಪರ ಕೆಲವು ಹೇಳಿಕೆಗಳನ್ನ ಕೊಡ್ತಾರಲ್ಲ, ವೀರಪ್ಪನಿಗೂ ಇದೇ ತರ ಇದ್ರು. ರೀ. ಮತ್ತೆ ಇಷ್ಟು ದೊಡ್ಡ ಸೈನ್ಯವನ್ನು ಸಾಕೋದು ಯಾಕೆ ಮತ್ತೆ? ಅಂತ ಆಮೇಲೆ ಪೊಲೀಸರ ಕೈಗೆ ಯಾಕೆ ಗನ್ ಕೊಡ್ತೀರಿ ಮತ್ತೆ ಆಗಿದ್ರೆ? ಈ ಸೋಷಿಯಲ್ ನೆಟ್ವರ್ಕ್ ವೀರರಿಗೆ, ಹಳೆ ಪಳೆಯುಳಿಕೆ ವೀರರು ಕೆಲವರಿದ್ದಾರೆ, ಹಳೆ ಪಳೆಯುಳಿಕೆ ತರ್ತಿಕ ಭೋಜ್ ಅಂತೀವಲ್ಲ, ದೇಶಕ್ಕೆ ಇವರಿಂದ ಒಂದು ನಯ ಪೈಸೆ ಲಾಭ ಆಗಿರೋದಿಲ್ಲ. ಯಾರು ಅಧಿಕಾರದಲ್ಲಿರ್ತಾರೋ ಅವರಿಗೆ ಗಂಜಿ ಕೇಂದ್ರಗಳಾಗಿ ಕೆಲಸ ಮಾಡಿ ಜೀವನ ಸಾಗಿಸುವಂತವರು. ಸಿದ್ದರಾಮಯ್ಯನವರು ಹೇಳಿದ್ರಲ್ವಾ ಶಾಂತಿ ಬೇಕು ಅಂತ, ಪೊಲೀಸ್ ಸ್ಟೇಷನ್ ತೆಗೀರಿ, ಕೊಲ್ಯಾಪ್ಸ್ ಮಾಡಿ ಎಲ್ಲ. ಯಾವ ಪೊಲೀಸ್ ಸ್ಟೇಷನ್ ಬೇಡ, ಜನಗಳಿಗೆ ಒಂದು ಕರೆ ಕೊಟ್ಟು ಬಿಡಿ. ನಾವ್ಯಾವತ್ತೂ ಕೂಡ ಕಾಲು ಕೆರೆದು ಅವತ್ತಿಂದ ಇವತ್ತಿನ ತನಕ ಯುದ್ಧಕ್ಕೆ ಹೋಗಿಲ್ಲ. ಆ ನಮ್ಮ ಮನಸ್ಥಿತಿಯೇ, ವಿಪರೀತವಾದಂತ ಶಾಂತಿ ಮನಸ್ಥಿತಿಯೇ ನಮ್ಮನ್ನ ಗುಲಾಮರನ್ನಾಗಿ ಮಾಡಿದ್ದು 800 ವರ್ಷಗಳ ಕಾಲ ಮತ್ತು 200 ವರ್ಷ ಬ್ರಿಟಿಷರ ವಿರುದ್ಧ. ಏನು ಅಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂತ ಉಗ್ರರು ಈ ಮಾತನ್ನೇನಾದ್ರೂ ಕೂಡ ಕೇಳಿಸ್ಕೊಂಡ್ರೆ ಪಾಕಿಸ್ತಾನ ಬೇರೆ ಎಲ್ಲದಕ್ಕಿಂತ ಇಂತ ಕರ್ನಾಟಕ ರಾಜ್ಯ ನಮ್ಗೆ ಸೇಫ್ ಇರುತ್ತಾ ಅನ್ನೋ ಒಂದು ಭಾವನೆ ಕೂಡ ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಇಡೀ ದೇಶ ಪ್ರತೀಕಾರಕ್ಕೋಸ್ಕರ ಕಾಯ್ತಾ ಇರುವಂತದ್ದು. ಹಿಂದೂಗಳನ್ನ ಒಡೆದಿರುವಂತದ್ದು, ಅವರ ತಲೆ ತೆಗಿಬೇಕು ಅಂತ ಇಡೀ ದೇಶ ಒತ್ತಾಯಿಸ್ತಾ ಇದ್ರೆ, ಎಲ್ಲರೂ ಕೂಡ ಪಕ್ಷಾತೀತ ಒತ್ತಾಯಿಸ್ತಾ ಇದ್ರೆ, ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಂದ್ ಕಡೆ ಸಚಿವರು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಸಹಾನುಭೂತಿಯಿಂದ ಮಾತಾಡ್ತಾ ಇರುವಂತದ್ದು. ಅಯ್ಯೋ ಏನು ಕ್ರಮ ಕೈಗೊಂಡ್ರೆ ಸತ್ಯರು ವಾಪಸ್ ಬರ್ತಾರ ಅಂತ. ಖಂಡಿತ ಗೊತ್ತು ಸ್ವಾಮಿ, ಯಾರು ಕೂಡ ವಾಪಸ್ ಬರೋದಿಲ್ಲ. ಆಗ ರಾಜ್ಯದಲ್ಲಿ ಹಿಂದೆಲ್ಲ ಒಂದಷ್ಟು ಘಟನೆ ನಡೆದವಲ್ಲ, ಹಂಗಾರೆ ಪೊಲೀಸೇ ಬೇಡ ಹಂಗಾದ್ರೆ. ಒಂದು ಮತ್ತೊಂದ್ ಕಡೆ ಇರುವಂತ ಎಲ್ಲಾ ಘಟನಾವಳಿ ಏನಿದೆ, ಈಗ ಇತ್ತೀಚೆಗೆ ಒಂದು ಅತ್ಯಾಚಾರ ಆಯ್ತು, ಮಗು ಮೇಲೆ ಕರಳು ಕಿತ್ತು ಬರೋಂಗಿತ್ತು, ಯಾಕೆ ಶೂಟ್ ಮಾಡಿ ಸಾಯಿಸಿದ್ರಾಗಾದ್ರೆ? ಹಂಗಾರೆ ಬಿಟ್ಬಿಡ್ಬೇಕಾಯ್ತು ಅವ್ರನ್ನ. ಇವೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗುವಂಥದ್ದು. ಮತ್ತೊಂದು, ಯಾರೋ ಹಾದಿಯಲ್ಲಿ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಹೇಳಿದ್ರೆ ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವರು ಕೂಡ ಹೇಳ್ಬಾರ್ದು. ಆದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. ರಾಜ್ಯದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವ್ರು ಈ ರೀತಿ ಹೇಳಿಕೆ ಕೊಟ್ರೆ ಉಳಿದಂತವ್ರು ಏನ್ ಮಾತಾಡ್ತಾರೆ? ಹಂಗಾದ್ರೆ ರಾಜ್ಯದ ಜನತೆಗೆ ಏನ್ ಸಂದೇಶ ಹೋಗುತ್ತೆ, ಅವರ ಕಾರ್ಯಕರ್ತರಿಗೆ ಏನ್ ಸಂದೇಶ ಹೋಗುತ್ತೆ? ಇದರ ಪರಿಣಾಮಗಳು ಜಯಪ್ರಕಾಶ್ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಉಂಟಾಗುವಂತದ್ದು. ದೇಶದ ಭದ್ರತೆಯ ರಕ್ಷಣೆಯ ಮೇಲೂ ಕೂಡ ಇದರ ಪರಿಣಾಮಗಳು ಉಂಟಾಗುವಂತದ್ದು. ಈಗಲಾದ್ರೂ ಕೂಡ ಈ ಮಾತನ್ನ ಒಂದು ವೇಳೆ ಕ್ಷಮೆ ಕೇಳ್ತಾರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯ ಅರ್ಥ ಹೋಗುವಂತ ಬದಲು ಅದಕ್ಕಿಂತ ಮುಂಚೆ ಕೂಡ ಎಚ್ಚೆತ್ಕೊಳ್ತಾರ ಅಂತ ಕಾದ್ ನೋಡ್ಬೇಕು. ಒಂದು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಅನ್ನು ನೋಡ್ಬೇಕು, ಬಹಳ ಸೂಕ್ಷ್ಮ ಕೊಡ್ತಾ ಇರುವಂತದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಕೊಟ್ಟ ನಂತರ ಕೂಡ ಮುಖ್ಯಮಂತ್ರಿಗಳಿರ್ಲಿ ಸಚಿವರಿರ್ಲಿ ಪುಂಖಾನುಪುಂಖವಾಗಿ ಏನು ಬೇರೆ ರೀತಿಯ ಅರ್ಥಗಳನ್ನ ಬರುವಂತ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಸಾರ್ವಜನಿಕವಾಗಿ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುವಂತದ್ದು. ನೋಡ್ಬೇಕು ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ, ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಜಯಪ್ರಕಾಶ್, ಇದು ಸಿದ್ದರಾಮಯ್ಯನವರು ಯಾವ ತರ ಇದೆ ಅಂತಂದ್ರೆ, ಉಗ್ರರು ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ಸೇಫ್ ಇದೆ, ನಿಮಗೆ ಶಾಂತಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂತ ರೀತಿಯಲ್ಲಿ ಹೇಳ್ದಂಗೆ ಕಾಣ್ತಾ ಇದೆ. ಆಮೇಲೆ ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಊಳಿಡ್ತಾ ಇದ್ದಾರೆ,
ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಅವರಿಗೆ ವಿಪರೀತವಾಗಿ ಒಂದು ಪಾಕಿಸ್ತಾನ ಪ್ರೀತಿ. ನೀವು ಯಾಕೆ ಪಾಕಿಸ್ತಾನಕ್ಕೊಂದು ಪಾದಯಾತ್ರೆ ಮಾಡಬಾರದು? ಪಾಕಿಸ್ತಾನ ಜೋಡೋ ಪಾದಯಾತ್ರೆ ಮಾಡ್ರಪ್ಪ. ಕೆಲವರು ಇದ್ದೀರಲ್ಲ ಇಲ್ಲಿ ಊಳಿಡೋದು, ಅದು ಯಾರು ಗೊತ್ತಾ? ಈ ಮೂಲ ಕಾಂಗ್ರೆಸ್ಸಿಗರಲ್ಲ, ಅದು ಕೂಡ ಈ ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ಆ ಕಡೆ ಅತ್ತ ದರಿ ಇತ್ತ ಪುಲಿ ಅಂತಿರುತ್ತಲ್ಲ, ಏನೋ ಗಂಜಿ ಕೇಂದ್ರಗಳಿಗಾಗಿ ತಡಕಾಡ್ತಾ ಇರುವಂತ ಹಳೆ ಪಳೆಯುಳಿಕೆಗಳು, ಕಮ್ಯುನಿಸ್ಟ್ ಪಳೆಯುಳಿಕೆಗಳು. ನೀವು ನೋಡಿಬೇಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಬಗ್ಗೆ ಪ್ರೀತಿ ತೋರಿಸ್ತಾ ಇರೋ ಅವರು ಮಾತ್ರ. ಯಾಕಂದ್ರೆ 26 ಜನರಲ್ಲಿ ಅವರ ಕುಟುಂಬದವರು ಯಾರು ಇಲ್ವಲ್ಲ, ಇದ್ರೂ ಕೂಡ ಅವ್ರಿಗೇನು ಅನ್ಸೋದಿಲ್ಲ. ಯಾಕಂದ್ರೆ ಮತ್ತೊಬ್ಬರನ್ನ ತುಷ್ಟೀಕರಣಗೊಳಿಸುವುದರಲ್ಲಿ ತೃಪ್ತಿ ಅವರಿಗೆ. ಇದು ಸೈನ್ಯದ ಕೆಲವು ದೃಶ್ಯಾವಳಿಗಳು, ಲೈವ್ ದೃಶ್ಯಾವಳಿಗಳು. ಇವತ್ತೊಂದು ಸೈನ್ಯ ಒಂದು ಟೀಸರ್ ಬಿಡುಗಡೆ ಮಾಡಿದೆ. ಆಮೇಲೆ ಮತ್ತೆ ನಾವು ಈ ಬ್ರಹ್ಮೋಸು, ಆಮೇಲೆ ರಫೇಲು, ಇದೆಲ್ಲ ಯಾಕೆ ತಂದಿಟ್ಟಿರೋದು? ಈ ರಫೇಲು, ಬ್ರಹ್ಮೋಸು ಇದೆಲ್ಲ ಯಾಕೆ ತಂದಿಟ್ಟಿರೋದು? ಅದು ಸ್ವಲ್ಪ 10 ವರ್ಷ ಆದ ನಂತರ ಗುಜರಿಗೆ ಹಾಕ್ಲಿಕ್ಕಾ? ಇವರಿಗೆ ಏನು ಯುದ್ಧದ ಬಗ್ಗೆ, ಭಾರತದ ಬಗ್ಗೆ, ಆಮೇಲೆ ಏನು ನಳಿಕೆಯಲ್ಲಿ ಏನ್ ಕಟ್ಟಬೇಕು, ಗೂಡು ಕಟ್ಟಬೇಕಾ, ಎಲ್ಲ ಬಹಳ ಚೆನ್ನಾಗಿದೆ ಇವ್ರದ್ದೆಲ್ಲ. ಅಮೆರಿಕದಾದ್ರೆ ಗೂಡು ಕಟ್ಟೋಂಗಿಲ್ಲ, ದಮ್ಮಿರೋದಿಲ್ಲ ಇವರಿಗೆ. ಹೌದ್ರಿ, ನಮ್ಮ 26 ಜನ ಬಹಳ ಹೃದಯ ವಿದ್ರಾವಕವಾಗಿ ಕೊಂದಿದ್ದಾರೆ. ಅವರಿಗೆ ಸೇಡು ತೀರಿಸಿಕೊಳ್ಳಲೇಬೇಕು. Of the locations where these type of the operations are going on in the Kashmir, whether we will talk about a line of control area in the North Kashmir or the Central Kashmir. We have seen that the downtown area where a lot of happening happened today. We have seen the multiple locations were also raided by the forces this morning. Also, if we'll talk about the Kolgam, where the ongoing terror operation is going on, if we'll talk about the South Kashmir Shopian, dozens of the locations are there where the ongoing operation is going on, and the same kind of operations is going on right now here after the deadly terror attack. This is the entire area that has been cordoned off by the forces here. ಈಗ ಕೆಲವರು ಪಾಕಿಸ್ತಾನಿ ಪರ ಕೆಲವು ಹೇಳಿಕೆಗಳನ್ನು ಕೊಡ್ತಾರಲ್ಲ, ವೀರಪ್ಪನಿಗೂ ಇದೇ ತರ ಇದ್ರು. ರೀ. ಮತ್ತೆ ಇಷ್ಟು ದೊಡ್ಡ ಸೈನ್ಯವನ್ನು ನಾವು ಸಾಕೋದು ಯಾಕೆ? ಮತ್ತೆ ಅಂತ ಆಮೇಲೆ ಪೊಲೀಸರ ಕೈಗೆ ಯಾಕೆ ಗನ್ ಕೊಡ್ತೀರಿ? ಮತ್ತೆ ಆಗಿದ್ರೆ ಈ ಸೋಷಿಯಲ್ ನೆಟ್ವರ್ಕ್ ವೀರರಿಗೆ, ಹಳೆ ಪಳೆಯುಳಿಕೆ ವೀರರು ಕೆಲವರಿದ್ದಾರೆ, ಹಳೆ ಪಳೆಯುಳಿಕೆ. ಧರ್ತಿಕ ಭೋಜ್ ಅಂತೀವಲ್ಲ, ದೇಶಕ್ಕೆ ಇವರಿಂದ ಒಂದು ನಯ ಪೈಸೆ ಲಾಭ ಆಗಿರೋದಿಲ್ಲ. ಯಾರು ಅಧಿಕಾರದಲ್ಲಿರ್ತಾರೋ ಅವರಿಗೆ ಗಂಜಿ ಕೇಂದ್ರಗಳಾಗಿ ಕೆಲಸ ಮಾಡಿ ಜೀವನ ಸಾಗಿಸುವಂತವರು. ಸಿದ್ದರಾಮಯ್ಯನವರು ಹೇಳಿದ್ರಲ್ವ ಶಾಂತಿ ಬೇಕು ಅಂತ, ಪೊಲೀಸ್ ಸ್ಟೇಷನ್ ತೆಗೀರಿ, ಕೊಲ್ಯಾಪ್ಸ್ ಮಾಡಿ ಎಲ್ಲ. ಯಾವ ಪೊಲೀಸ್ ಸ್ಟೇಷನ್ ಬೇಡ, ಜನಗಳಿಗೊಂದು ಕರೆ ಕೊಟ್ಟುಬಿಡಿ. ನಾವ್ಯಾವತ್ತೂ ಕೂಡ ಕಾಲು ಕೆರೆದು ಅವತ್ತಿಂದ ಇವತ್ತಿನ ತನಕ ಯುದ್ಧಕ್ಕೆ ಹೋಗಿಲ್ಲ. ಆ ನಮ್ಮ ಮನಸ್ಥಿತಿಯೇ, ವಿಪರೀತವಾದಂಥ ಶಾಂತಿ ಮನಸ್ಥಿತಿಯೇ ನಮ್ಮನ್ನ ಗುಲಾಮರನ್ನಾಗಿ ಮಾಡಿದ್ದು 800 ವರ್ಷಗಳ ಕಾಲ ಮತ್ತು 200 ವರ್ಷ ಬ್ರಿಟಿಷರ ವಿರುದ್ಧ.